ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ. ಇದರ 3ನೇ ಭಾಗವನ್ನು ಇವತ್ತು ನಾವು ಕೇಳೋಣ. ಈ ಒಂದು ಸಂಚಿಕೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಹಲವು ಧರ್ಮಗಳ ಉದಯ ಅಂತಕ್ಕಂತಹ ವಿಷಯವನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಬೌದ್ಧ ಧರ್ಮ ಸೇರಿದಂತೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅಲ್ಲಿ ಪ್ರಮುಖವಾಗಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಕೂಡ ನಾವು ಬೆಳಕು ಚೆಲ್ಲಲಾಗಿತ್ತು. ಮೊಘಲರ ಚಕ್ರವರ್ತಿಗಳ್ಯಾರು, ಅವರು ಹೇಗೆ ಬೌದ್ಧ ಧರ್ಮವನ್ನು ಹೇಗೆ ಅವರು ಪ್ರಸಾರ ಮಾಡಿದರು ಅಂತಕ್ಕಂತಹ ವಿಷಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ಬೌದ್ಧ ಧರ್ಮದ ಅಂದರೆ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಪ್ರೀತಿಯ ಸ್ನೇಹಿತರೆ, ಯಾರು ಆ ಕಾರ್ಯಕ್ರಮಗಳನ್ನು ಕೇಳಿಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ. ಆ ಪ್ಲೇಲಿಸ್ಟ್ನಲ್ಲಿರುತ್ತೆ. ಹಿಸ್ಟ್ರಿ ಕ್ಲಾಸಸ್ ಅಂತಕ್ಕಂತಹ ಪ್ಲೇಲಿಸ್ಟ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ನೀವು ಅಲ್ಲಿ ಸಂಪೂರ್ಣವಾಗಿ ಆ ಕಾರ್ಯಕ್ರಮಗಳನ್ನ ಕೇಳ್ತಾ ಬನ್ನಿ. ಕೇಳ್ತಾ ಬಂದಾಗ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ನೋಡಿಲ್ಲ ಇನ್ನೂ ಕೂಡ ಚಾನಲ್ ಆಡಿಯೋಗಳೇನಿದೆ ಅದನ್ನು ಕೇಳಿಸ್ಕೊಂಡಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ. ಅವಾಗ ನಾವು ಕಷ್ಟಪಟ್ಟು ಮಾಡ್ತೀವಿ, ನಾವು ಇಷ್ಟು ಶ್ರಮ ಪಡ್ತೀವಿ, ಅದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ. ಸುಮ್ಮನೆ ನಾವು ಮಾಡ್ತಾ ಹೋದರೆ ಅದರಿಂದ ಏನು ಅರ್ಥ ಇರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಒಂದು ಅಂಶವನ್ನು ಗಮನಕ್ಕೆ ತರ್ತೀನಿ. ನಾವು ಪರೀಕ್ಷೆಗೆ ಏನು ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಬನ್ನಿ, ಹಾಗಾದರೆ ಹೆಚ್ಚು ತಡ ಮಾಡದೆ ಮೊಘಲ್ ಸಾಮ್ರಾಜ್ಯದಲ್ಲಿ ಇದ್ದಂತಹ ವಿಶೇಷತೆಗಳು ಹಾಗೆ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. 1756ರಿಂದ 1827 ಈ ಮೊಘಲ್ ಸಾಮ್ರಾಜ್ಯದ ಒಂದು ಆಳ್ವಿಕೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕಳೆದ ಸಂಚಿಕೆಯಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 1526ರಿಂದ 1827 ಸ್ಥಾಪಕ ಬಾಬರ್ ಮೊದಲನೇ ಪಾಣಿಪತ್ ಕದನದಲ್ಲಿ ಲೋಧಿ ಅಂತಕ್ಕಂಥವ್ರನ್ನ ಸೋಲಿಸಿ ಈ ಒಂದು ಮನೆತನವನ್ನು ನಿರ್ಮಾಣ ಮಾಡ್ತಾನೆ ಬಾಬರ್ ಅಂತಕ್ಕಂಥವನು. ಇನ್ನು ಮೊಘಲ್ ಅಂತಕ್ಕಂತಹ ಪದ ಮಂಗೋಲಿಯಾ ಅಂತಕ್ಕಂತಹ ಪದದಿಂದ ಬಂದಿರತಕ್ಕಂಥದ್ದು. ಈ ಮೊಘಲ್ ಅಂತಕ್ಕಂತಹ ಸಾಮ್ರಾಜ್ಯ ಏನಿದೆ, ಈ ಸಾಮ್ರಾಜ್ಯದ ಹೆಸರು ಹೇಗೆ ಬಂತು ಅಂತಕ್ಕಂತಹ ಪ್ರಶ್ನೆ ಬಂದಾಗ ಈ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಮಂಗೋಲಿಯಾ ಅಂತಕ್ಕಂತಹ ಒಂದು ಪದದಿಂದ ಉತ್ಪತ್ತಿಯಾದದ್ದು. ಫ್ರಾನ್ಸ್ ಆಸಿಯಾ ಅಂತಕ್ಕಂತಹ ಪ್ರದೇಶದಲ್ಲಿ 111 ವರ್ಷದ ಒಬ್ಬ ವೃದ್ಧನಿಂದ ಭಾರತದ ದಂಡಯಾತ್ರೆ ಸೇರಿದಂತೆ ಹಲವು ಕಥೆಗಳನ್ನು ಕೇಳಿ ಭಾರತವನ್ನು ಗೆಲ್ಲಬೇಕು ಅಂತಕ್ಕಂತಹ ಪಣವನ್ನು ಇವನು ತೊಡ್ತಾನೆ. ಯಾರು? ಬಾಬರ್ ಅಂತಕ್ಕಂಥವನು. 1526 ಏಪ್ರಿಲ್ 21 ಇಲ್ಲಿ ಪಾಣಿಪತ್ ಕದನ ಶುರುವಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ.
ಈ ಇಸ್ವಿ ಕೂಡ ತಾರೀಕು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆಯ ದೃಷ್ಟಿಯಿಂದ. ಇಲ್ಲಿ ಫಿರಂಗಿಯನ್ನು ಮೊದಲ ಬಾರಿಗೆ ಬಳಸಿದಂತಹ ದೊರೆ ಯಾರು ಅಂತಕ್ಕಂತಹ ಪ್ರಶ್ನೆ ಬಂದಾಗ ನೀವು ಬಾಬರ್ ಅಂತಕ್ಕಂತಹ ಉತ್ತರವನ್ನು ಬರಿಬೇಕಾಗುತ್ತೆ. ಈತನು ಮೊದಲ ಬಾರಿಗೆ ಫಿರಂಗಿಯನ್ನು ಬಳಸ್ತಾನೆ. ನಂತರದಲ್ಲಿ ಕೊಹಿನೂರು ವಜ್ರವನ್ನು ವಶಪಡಿಸ್ಕೊಳ್ತಾನೆ. ಹಾಗೆ ಬಾದ್ಶಾ ಅಂತಕ್ಕಂತಹ ಬಿರುದನ್ನು ಕೂಡ ಈತ ಪಡ್ಕೊಳ್ತಾನೆ. 1527 ಮಾರ್ಚ್ 11ರಂದು ಕಣ್ವ ಕದನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಸುಲ್ತಾನರ ಒಂದು ಆಳ್ವಿಕೆ ಅಂತ್ಯ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. 1528 ಜನವರಿ 28ರಂದು ಚಂದೇರಿ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ಈ ಕದನಗಳ ಬಗ್ಗೆ ಪ್ರಮುಖವಾಗಿ ಇಸ್ವಿ ಮತ್ತು ದಿನಾಂಕವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ಗಮನದಲ್ಲಿಟ್ಕೊಳ್ಳಿ. ಇಸ್ವಿ ಮತ್ತು ದಿನಾಂಕವನ್ನು ನೀವು ಪ್ರಮುಖವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಯಾವಾಗಿಂದ ಯಾವಾಗಿನವರೆಗೂ ಈ ಕದನಗಳು ನಡೀತವೆ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ನಾನು ಹೆಚ್ಚು ಇಲ್ಲಿ ಏನು ಕೂಡ ಅವರ ಕದನಗಳ ಬಗ್ಗೆ ಅಥವಾ ಅವರ ಒಂದು ಯಾರ್ಯಾರ ಮಧ್ಯೆ ನಡೆಯುತ್ತೆ ಅದನ್ನೆಲ್ಲ ಕೇಳೋದಕ್ಕೆ ಹೋಗಲ್ಲ. ಜಾಸ್ತಿ ಏನಂದರೆ ಇಸ್ವಿಗಳು ಕೇಳೋದಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ವಿವರವಾಗಿ ಅದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಕದನದಲ್ಲಿ ಪ್ರಮುಖವಾಗಿ ಸ್ತ್ರೀಯರು ಜೋವರ್ ಅಂತಕ್ಕಂತಹ ಪದ್ಧತಿಯನ್ನು ಅನುಸರಿಸ್ತಾರೆ ತಮ್ಮ ಮಾನ ರಕ್ಷಣೆಗಾಗಿ. ಅಂದರೆ ಆವಾಗಿನ ಕಾಲದಲ್ಲಿ ಆ ಒಂದು ಯುದ್ಧದ ಸನ್ನಿವೇಶ ಬಂದಾಗ ಸಾಕಷ್ಟು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಮಾನ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆ ಸನ್ನಿವೇಶದಲ್ಲಿ ಜಾವರ್ ಅಂತಕ್ಕಂತಹ ಪದ್ಧತಿಯನ್ನು ಸ್ತ್ರೀಯರು ಅನುಸರಿಸ್ತಾ ಇದ್ರು. ಇದನ್ನು ಕೂಡ ನೆನಪಿಲ್ಲಿಟ್ಕೊಳ್ಳಿ. ಇನ್ನು ಧಾಗಾ ಕದನ 1929 ನಡೀತಕ್ಕಂಥದ್ದು. ಇದು ಕೂಡ ಬಾಬರ್ನ ಅವಧಿಯಲ್ಲಿ ನಡೀತಕ್ಕಂತಹ ಯುದ್ಧಗಳು. ತಜೀಕಿ ಬಾಬರಿ ಅಂತಕ್ಕಂಥದ್ದು ಬಾಬರ್ನ ಆತ್ಮಕಥನ. ಇದನ್ನು ನೆನಪಿಟ್ಕೊಳ್ಳಿ. ತಜೀಕಿ ಬಾಬರಿ ಅಂತಕ್ಕಂಥದ್ದು ಇದು ತುರ್ಕಿಶ್ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ಏನು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ನೀಡ್ತಾ ಹೋಗ್ತಾ ಇದ್ದೀನಿ. ಅಬ್ದುಲ್ ರಹೀಮ್ ಅಂತಕ್ಕಂಥವರು ಇದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಮೇಡಮ್ ಬೇ ಬ್ರಿಡ್ಜ್ ಅಂತಕ್ಕಂಥವರು ಆಂಗ್ಲ ಭಾಷೆಗೆ ಇದನ್ನು ಅನುವಾದ ಮಾಡ್ತಾರೆ. ಈ ಮೂರು ಅಂಶವನ್ನು ನೀವು ಪ್ರಮುಖವಾಗಿ ಗಮನದಲ್ಲಿಟ್ಕೋಬೇಕು. ಯಾರ್ಯಾರು ಅವರ ಆತ್ಮಕಥನ ಯಾವುದು ಮತ್ತು ಯಾರ್ಯಾರು ಅನುವಾದವನ್ನು ಯಾವ್ಯಾವ ಭಾಷೆಗೆ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ನೀವು ಪ್ರಮುಖವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಭಾರತಕ್ಕೆ ಪ್ರಮುಖವಾಗಿ ತೋಪು ಹಾಗೆ ಗುಲಾಬಿ ಹೂವನ್ನು ಬಾಬರ್ ಪರಿಚಯಿಸ್ತಕ್ಕಂಥದ್ದು. ಇದನ್ನು ನೆನಪಿಟ್ಕೊಳ್ಳಿ. ತೋಪು ಹಾಗೂ ಗುಲಾಬಿ ಹೂವನ್ನು ಬಾಬರ್ ಪರಿಚಯಿಸ್ತಾನೆ. ಇನ್ನು ನಂತರದಲ್ಲಿ ಬರ್ತಕ್ಕಂಥವನು ಹುಮಾಯೂನ್ ಅಂತಕ್ಕಂಥವನು. ಈತನು ಪ್ರಮುಖವಾಗಿ 2 ಬಾರಿ ದೆಹಲಿಯನ್ನು ದೀರ್ಘವಾಗಿ ಆಳಿದಂತಹ ಏಕೈಕ ವ್ಯಕ್ತಿಯಾಗಿದ್ದಾನೆ. ದೌರ್ಯ ಕದನ 1932, 1539 ಚೌಸಾ ಕದನ ಬಿಹಾರದ ಬಳಿ ನಡೆಯುತ್ತೆ. ಇದು ಹುಮಾಯೂನ್ನ ಕಾಲದಲ್ಲಿ ನಡೀತಕ್ಕಂತಹ ಯುದ್ಧಗಳು. ಇನ್ನು ಕನೂಜ್ ಕದನ ಅಂತಕ್ಕಂಥದ್ದು ನಡೆಯುತ್ತೆ 1540. ಇದನ್ನು ಬಿಲ್ವಾನ್ ಕದನ ಅಂತಲೂ ಕೂಡ ಕರೀತಾರೆ. 1993ರಲ್ಲಿ ಈತನ ಸಮಾಧಿಯನ್ನು
ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಇದನ್ನು ನೆನಪಿಟ್ಕೊಳ್ಳಿ. 1993ರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅಮೃತ ಶಿಲೆಗಳನ್ನು ಬಳಸಿಕೊಂಡು 42 ಎಕರೆ ಪ್ರದೇಶದಲ್ಲಿ ಈತನ ಸಮಾಧಿಯನ್ನು ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ನಂತರದಲ್ಲಿ ಬರ್ತಕ್ಕಂಥದ್ದು ಸೂರ್ ಮನೆತನ. 1540ರಿಂದ 1555. ಈ ಮನೆತನದ ಸ್ಥಾಪಕ ಶೇರ್ ಶಾ ಸೂರಿ ಅಂತಕ್ಕಂಥವನು. ಈತ ಅಫ್ಘಾನಿಸ್ತಾನದ ಸೂರ್ ಪಂಥಕ್ಕೆ ಸೇರಿದವನು. 1541ರಲ್ಲಿ ಗಿರ್ಖಾನ್ ಅಂತಕ್ಕಂತಹ ಒಂದು ಪಂಗಡವನ್ನು ಸೋಲಿಸಿ ಜಿಲಾನ್ ಅಂತಕ್ಕಂತಹ ಆ ನದಿಯ ದಡದ ಮೇಲೆ ಶೇರ್ಷಾ ಅಂತಕ್ಕಂತಹ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಈತನ ಆಡಳಿತವನ್ನು ಬ್ರೀಫ್ ಆಗಿ ನೋಡೋದಾದರೆ, ಪ್ರಮುಖವಾಗಿ ಇಲ್ಲಿ ಅವನು ಗ್ರಾಮಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲದೆ ಸುಲ್ತಾನನೇ ಒಂದು ನ್ಯಾಯಾಧಿಕಾರಿಯಾಗಿ ನ್ಯಾಯದ ತೀರ್ಮಾನವನ್ನು ಆತನೇ ಮಾಡ್ತಾ ಇದ್ದ. ಇದಿಷ್ಟೇ ಅಲ್ಲದೆ ಪರಗಣ, ಸರ್ಕಾರಗಳು, ಗ್ರಾಮಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದ. ಇದನ್ನು ಬ್ರೀಫಾಗಿ ಹೇಳಿದ್ದೀನಿ, ಇದಷ್ಟು ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನು ಕಂದಾಯ ವ್ಯವಸ್ಥೆಯಲ್ಲಿ ಪುಸ್ತಕ ಮಾಪನ ಅಂತಕ್ಕಂತಹ ಒಂದು ಕಂದಾಯ ಪುಸ್ತಕವನ್ನು ಕೂಡ ಈತ ಬಿಡುಗಡೆ ಮಾಡ್ತಾನೆ. ಆ ಕಂದಾಯದ ವಿವರಣೆಯನ್ನು ಆ ಪುಸ್ತಕದಲ್ಲಿ ಇವರು ಬರಿಬೇಕಾಗಿತ್ತು. ಅಷ್ಟೇ ಅಲ್ಲದೆ ಭೂಮಿಯನ್ನು 3 ಭಾಗವಾಗಿ ಭೂಮಾಪನವನ್ನು ಬಳಸ್ಕೊಂಡು 3 ಭಾಗ ಮಾಡ್ತಾನೆ. ಅದು ಒಂದೊಂದಕ್ಕೂ ಒಂದೊಂದು ಹೆಸರನ್ನು ಇಡ್ತಾನೆ. ಉತ್ತಮ, ಮಧ್ಯಮ, ಬಂಜರು ಅಂತಕ್ಕಂತಹ 3 ಭಾಗವನ್ನು ಈತ ಮಾಡ್ತಾನೆ. ಇದನ್ನು ನೆನ್ಪಿಟ್ಟುಕೊಳ್ಳಿ. ಉತ್ತಮ, ಮಧ್ಯಮ ಮತ್ತು ಬಂಜರು ಅಂತಕ್ಕಂತಹ 3 ಭಾಗವನ್ನು ಭೂಮಿಯನ್ನು ಅವನು ಮಾಡ್ತಾನೆ. ನಂತರದಲ್ಲಿ ಕನಿಷ್ಕ ಬರ್ತಾನೆ. ಕನಿಷ್ಕ ದಾಮ್ ಅಂತಕ್ಕಂತಹ ನಾಣ್ಯವನ್ನು ಜಾರಿಗೆ ತರ್ತಾನೆ. 1535ರವರೆಗೆ ಇದು ಜಾರಿಯಲ್ಲಿತ್ತು. ಎಡ್ವರ್ಡ್ ಜಾನಕ್ ಅಂತಕ್ಕಂಥವರು ಶೇರ್ಷಾನನ್ನು ಭಾರತದ ರೂಪಾಯಿಯ ಜನಕ ಅಂತ ಕರೀತಾರೆ. ಎಡ್ವರ್ಡ್ ಶೇರ್ಸ್ ಅಂತಕ್ಕಂಥವರು ಇವ್ರನ್ನ ಈ ರೀತಿಯ ಹೆಸರಿನಿಂದ ಕರೀತಾನೆ. ಇನ್ನು ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯನ್ನು, ಮೊಘಲ್ ಸಾಮ್ರಾಜ್ಯದ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ತುಂಬ ದೊಡ್ಡದಾಗಿ ಏನು ಮಾಡೋದು ಬೇಡ. ಅಷ್ಟಾಗಿ ಒಂದು ಭಾಗಗಳಲ್ಲಿ ಕಂತುಗಳಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನೀವು ತಪ್ಪದೆ ಈ ಸಂಚಿಕೆಗಳನ್ನು ಕೇಳ್ತಾ ಹೋಗಿ. ಆವಾಗ ನಿಮಗೆಲ್ಲೂ ಕೂಡ ಅರ್ಥ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ ಅಂದರೆ ಅರ್ಧ ಗಂಟೆ ಎಪಿಸೋಡನ್ನು ಮಾಡಬೇಕಾಗತ್ತೆ ಅಂಥ ವಿಷಯಗಳು ಇದ್ದಾಗ. ಬಟ್ ಈ ರೀತಿ ಒಂದು ಸಾಮ್ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ಕಂತುಗಳಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾದರೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.